ಹಲೋ ಹಾಯ್ ಫ್ರೆಂಡ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ಹಲಸಿನಕಾಯಿನಲ್ಲಿ ಒನ್ ಮೋರ್ ರೆಸಿಪಿ, ತುಂಬಾ ಟೇಸ್ಟಿಯಾದಂತ ರೆಸಿಪಿ ಅದ ನೀರ್ ಸಾಂಬಾರ್ ಮತ್ತೆ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ ಮೀಡಿಯಂ ಸೈಜ್ ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾವು ಕಡಲೆಕಾಳನ್ನ ನಾನು ಮೊಳಕೆ ಕಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳಿ. ಇದು 200 ಗ್ರಾಮ್ಸ್ ಕಡಲೆಕಾಳು. ಮತ್ತೆ ಹಲಸಿನಕಾಯಿ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಲಾಸ್ಟ್ ಟೈಮ್ ಕಟ್ ಮಾಡಿದ್ವಲ್ಲ ಕಬಾಬ್ಗೆ, ಆ ತರ ಅಲ್ಲ. ಅದ್ರಲ್ಲಿ ಅರ್ಧ ಭಾಗ ಅಷ್ಟು ಕಟ್ ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿರ್ಬೇಕು. 1 ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಮತ್ತೆ 2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂಡು, ಅದು ಮುಳುಗೋ ಅಷ್ಟು ನೀರ್ ಹಾಕೊಂಡು 4 ರಿಂದ 5 ವಿಜಿಲ್ನ ಕೂಗಿಸ್ಕೊಳ್ಳಿ. ಇದು ಕೂಗೋ ಅಷ್ಟರಲ್ಲಿ ನಾವು ಇದಕ್ಕೆ ಹುಚ್ಚೆಳ್ಳಿನಲ್ಲಿ ಪೌಡರ್ ಮಾಡ್ಕೊಂಡು ಇದಕ್ಕೆ ಮೇಲ್ಗಡೆ ಹಾಕೋಬೇಕು. ಅದನ್ನ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಹುಚ್ಚೆಳ್ಳು ನಾನು 1/4 kg ತಗೊಂಡಿದ್ದೀನಿ, 250 ಗ್ರಾಮ್ಸ್. ಅದನ್ನ ಚೆನ್ನಾಗಿ ಅದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚಿಟ ಚಿಟ ಅಂತ ಸೌಂಡ್ ಬರೋ ಅಷ್ಟರಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನಕಾಯಿ 30 ತಗೊಂಡಿದ್ದೀನಿ ಇದಕ್ಕೆ. ಮತ್ತೆ ಗಾರ್ಲಿಕ್ ಸಿಪ್ಪೆ ಬಿಡಿಸ್ಕೊಂಡು ಅದು 2 ಉಂಡೆನ ಹಾಕೋತಾ ಇದ್ದೀನಿ, ದೊಡ್ಡದು ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದ್ ಫ್ರೈ ಆದ್ಮೇಲೆ ಇದಕ್ಕೆ ಒಣಕೊಬ್ಬರಿನ 1/4 ಚಿಪ್ಪಷ್ಟು ನಾನು ತುರ್ಕೊಂಡು ಹಾಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದ್ ಫ್ರೈ ಆದ್ಮೇಲೆ ಹುಣಸೆ ಹಣ್ಣು 1 ಹಿಡಿಯಷ್ಟು ಮತ್ತೆ ಕರಿಬೇವು ಕೂಡ 1 ಹಿಡಿಯಷ್ಟು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಎಲ್ಲಾನು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ಪೌಡರ್ ಆಗಲ್ಲ, ಚೆನ್ನಾಗಿ ಮಿಕ್ಸ್ ಕೂಡ ಆಗಲ್ಲ ಅದು. ಅದಕ್ಕೇನೆ ಏನೇನು ನೀವು ಫ್ರೈ ಮಾಡಿದೀರಾ ಎಲ್ಲಾನು ಒಂದೊಂದು ಹಿಡಿಯಷ್ಟು ಹಾಕೊಂಡು ಫ್ರೈ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಅಂದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲಾನು. ಸಾಲ್ಟ್ ಕೂಡ 1 ಸ್ಪೂನ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ಪುಡಿ ಆಗಿ ಉದುರುದ್ರಾಗಿ ಸ್ವಲ್ಪ ತರಿ ತರಿಯಾಗಿ ಚಟ್ನಿ ಪುಡಿ ಮಾಡ್ತೀವಲ್ಲ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಆರಿದೆ ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಾಗಿದೆ. ಹಲಸಿನಕಾಯಿ ಕೂಡ ಅದನ್ನೆಲ್ಲನ ಸ್ಟ್ರೈನ್ ಮಾಡ್ಕೊಳ್ಳಿ. ಸ್ಟ್ರೈನ್ ಮಾಡ್ಕೊಂಡು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದ್ ಬಾಣ್ಲಿ ಇಟ್ಕೊಳ್ಳಿ. ಬಾಣ್ಲಿಗೆ 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೊಂಡು 1 ಸ್ಪೂನ್ ಸಾಸಿವೆ, ಅದ್ ಸಿಡಿದ ನಂತರ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಇಂಗು ಅರ್ಧ ಸ್ಪೂನು, ಒಣಮೆಣಸಿನಕಾಯಿ 4 ರಿಂದ 5 ಒಣಮೆಣಸಿನಕಾಯಿ, ಅದನ್ನ ಈ ತರ ಅರ್ಧ ಭಾಗ ಮಾಡ್ಕೊಂಡು ಹಾಕೊಳ್ಳಿ. 3 ರಿಂದ 4 ಕಡ್ಡಿ ಕರಿಬೇವಿನ ಸೊಪ್ಪನ್ನ ತೊಳ್ಕೊಂಡು ಹಾಕೊಳ್ಳಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ್ಮೇಲೆ ಕಡಲೆಕಾಳು ಮತ್ತೆ ಹಲಸಿನಕಾಯಿನ ಹಾಕೊಳ್ಳಿ. ಅದಕ್ಕೆ ಹಾಕೊಂಡು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಚ್ಚೆಳ್ಳು ಪೌಡ್ರು, ಅದನ್ನ 2-3-4 ಸ್ಪೂನು, ನಿಮ್ಗೆ ಅದು ರುಚಿ ನೋಡಿ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ನೀವು ಹಾಕೋಬಹುದು. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ. ಇವಾಗ ಇದನ್ನ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡಿ. ಇವಾಗ ಇದಕ್ಕೆ ಬಸ್ಸಾರು, ಇದು ನೀರ್ ಸಾಂಬಾರು. ತುಂಬಾ ಇದಕ್ಕೆ ಮಸಾಲ ಏನು ಐಟಮ್ಸ್ ಬೇಕಾಗಿಲ್ಲ. ಇದಕ್ಕೆ ಒಂದು ಚಿಕ್ಕ ಮೀಡಿಯಂ ಕಡಾಯಿಗೆ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಜೀರಿಗೆ, ಸಾಸಿವೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಮತ್ತೆ ಬೆಳ್ಳುಳ್ಳಿ 1 ಉಂಡೆ ಫುಲ್ಲು, ಕರಿಬೇವು 1 ಹಿಡಿಯಷ್ಟು, ಒಣಮೆಣಸಿನಕಾಯಿ 4 ರಿಂದ 5 ಒಣಮೆಣಸಿನಕಾಯಿ ಹಾಕೊಂಡು, ಮತ್ತೆ ಒಂದು ಇದಕ್ಕೆ ಆನಿಯನ್ಸ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. 2 ಟೊಮ್ಯಾಟೊ, 1 ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು, ಉಪ್ಪು ಕೂಡ ಮೇಲ್ಗಡೆನೆ ಹಾಕೊಂಡ್ಬಿಡಿ. ಹಾಕೊಂಡು ಚೆನ್ನಾಗಿ ಇದು ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಹಲಸಿನ ನೀರು ಇವಾಗ ಇದೆಯಲ್ಲ, ಹಲಸಿನಕಾಯ್ದು ನೀರ್ ಇತ್ತಲ್ಲ ಬಸ್ಸಾರು, ಆ ನೀರ್ನ ತೆಗೆದು ಇದಕ್ಕೆ ಹಾಕೊಳ್ಳಿ. ಆ ನೀರ್ ಜೊತೆಗೇನೆ ಸಾಂಬಾರ್ ಪೌಡರ್ ಬರುತ್ತೆ, ಸಾಂಬಾರ್ ಪೌಡರ್ 2 ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಹುಣಸೆ ರಸ 1 ಚಿಕ್ಕ ಕಪ್ಪಲ್ಲಿ ಹುಣಸೆ ರಸನು ಹಾಕೊಂಡು ಚೆನ್ನಾಗಿ ಕುದಿ ಬರೋ ತನಕ 5 ನಿಮಿಷ ಕುದಿಸ್ಕೊಳ್ಳಿ. ಇದು ಚೆನ್ನಾಗಿ ನೋಡಿ, ಇವಾಗ ಸಾಂಬಾರ್ ಕೂಡ ರೆಡಿ ಆಗಿದೆ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್, ತುಂಬಾ ಸಿಂಪಲ್ ಅಂಡ್ ಈಸಿ. ಹಲಸಿನಕಾಯಿ ಬಸ್ಸಾರು ಮತ್ತೆ ಪಲ್ಯ 2 ರೆಡಿ ಆಗಿದೆ. ಇದನ್ನ ನೀವು ಮುದ್ದೆ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು, ಅನ್ನದ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ನಾನು ಅನ್ನದ ಜೊತೆ ತುಪ್ಪ ಹಾಕೊಂಡು ಬಿಸಿ ಬಿಸಿಯಾದ ಸಾಂಬಾರ್ ಮತ್ತೆ ಪಲ್ಯದ ಜೊತೆನಲ್ಲಿ ತಿಂತಾ ಇದ್ರೆ, ಪಲ್ಯ ಹಾಕೊಂಡು ಸೈಡ್ಗೆ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಬಟನ್ ನ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.